ಈಗ ಹೇಳಿ ಎಲ್ಲಿಂದ ಒಂದೇದ್ದು ಹಂಗಂದ್ರೆ ಏನ್ರಿ ಎರಡು ಸಣ್ಣ ಸೇರಿ ಒಂದು ದೊಡ್ಡದಾಗುತ್ತೆ ಎರಡು ಸಣ್ಣ ಉಂಡಿ ಸೇರಿ ಒಂದು ದೊಡ್ಡ ಉಂಡಿ ಅದಕ್ಕೆ ಏನ್ ಹೇಳಿದ್ವಿ ನಾವು ಡೆಫಿನೇಷನ್ ಬರ್ಸಿದ್ರೆ ಓಕೆ ಏನ್ ಹೇಳಿದ್ ಕಂಡೀಷನ್ ಏನ್ ಹೇಳಿತ್ತು ಎರಡು ಕಂಬೈನ್ ಆಗಿ ಒಂದ್ ಆಗುತ್ತೆ ಅದು ಎರಡು ಒಂದರ ಎಲಿಮೆಂಟಲ್ ಫಾರ್ಮ್ ನಾಗ ಇರ್ಬೇಕು ಅಂತ ಹೇಳಿತ್ತು ಅದ್ರ ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡಿದ್ವಿ ನೆಕ್ಸ್ಟ್ ಕಾಂಬಿನೇಷನ್ ರಿಯಾಕ್ಷನ್ ನೆಕ್ಸ್ಟ್ ಡಿಕಂಪೋಸಿಷನ್ ರಿಯಾಕ್ಷನ್ ನಾವಿರೋದು ಎಕ್ಸಾಂಪಲ್ ಬರೆದು ಎಕ್ಸ್ಪ್ಲೇನ್ ಮಾಡ್ತೇನೆ General form of combination reaction will be A plus B gives AB. ಯಾಕಂದ್ರೆ they combine A ಬೇರೆ B ಬೇರೆ ಇತ್ತು ಎರಡು ಕಂಬೈನ್ ಆಗಿ AB ಆದ್ರು ಜನರಲ್ ಫಾರ್ಮ್ ಅಂದ್ರ ಹಿಂಗ ಅನ್ಕೋಬೇಡ್ರಿ ಪ್ರತಿ ಸಲ ಇನ್ನೊಂದ್ ಸಣ್ಣದು ಬಂದು ಇನ್ನೊಂದ್ ಸಣ್ಣದು ಬಂದು ಎರಡು ಸೇರಿ ಎರಡು ಹಿಂಗ್ ಮರ್ಜ್ ಆಗ್ಬಿಡ್ತಾವು ಹಂಗಿರಲ್ಲ ಒಟ್ ಸಣ್ಣ ಸರಿ ದೊಡ್ಡದಾವ ಅಥವಾ ಎಲಿಮೆಂಟಲ್ ಫಾರ್ಮ್ ನಾಗ ಇದ್ದು ಕಾಂಪೌಂಡ್ ಆಗ್ತದೆ ಸೊ ಎಲಿಮೆಂಟಲ್ ಫಾರ್ಮ್ ನಾಗ ಅಟ್ಲೀಸ್ಟ್ ಒಂದರ ಇರಬೇಕು ಎರಡು ರಿಯಾಕ್ಟೆಂಟ್ ಒಳಗೆ ಸೊ ಇದು ನಾವು ಮೊನ್ನೆ ಡಿಸ್ಕಸ್ ಮಾಡಿದ್ದೀವಿ ಇವತ್ತು ಯಾವ್ದು ಸ್ಟಾರ್ಟ್ ಮಾಡಿವಿ ಡಿಕಂಪೋಸಿಷನ್ ರಿಯಾಕ್ಷನ್ ಡಿಸ್ಕಸ್ ಮಾಡೋದು ಸ್ಟಾರ್ಟ್ ಮಾಡಿವಿ ಒಂದನೇದು ಸ್ವಲ್ಪ ಲಕ್ಷ ಕೊಡ್ರಿ ಬ್ಯಾಲೆನ್ಸ್ ಐತಂದ್ರೆ ಅದು ಪಟ್ಟನ್ ಬ್ಯಾಲೆನ್ಸ್ ಮಾಡ್ರಿ ಎರಡು ಹೈಡ್ರೋಜನ್ ಬ್ಯಾಲೆನ್ಸ್ ಆಕ್ಸಿಜನ್ ಎರಡು ಇಲ್ಲಿ ಒಂದು ಟೂ ಕರೆಕ್ಟ್ ಆಗ ಇದು ಡಿಕಂಪೋಸಿಷನ್ ರಿಯಾಕ್ಷನ್ ಇದು ನೀರು ಏನಾಯ್ತು ಹೈಡ್ರೋಜನ್ ಆಕ್ಸಿಜನ್ ಸೇರಿ ನೀರಾದ್ರೆ ಕಾಂಬಿನೇಷನ್ ಹೌದು ನೀರ್ ಹಾಕ್ಬೇಕಂದ್ರ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಕಂಬೈನ್ ಆಗ್ಬೇಕು ಈಗ ಆಲ್ರೆಡಿ ನೀರ್ ಐತಿ ಈಗ ಅದು ವಾಪಸ್ ಏನ್ ಕೊಡೋದೈತಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಕೊಡೋದೈತಿ ಸೊ ಇದು ಡಿಕಂಪೋಸಿಷನ್ ಎರಡು ಸೇರಿ ಆದ್ರೆ ನೀರು ವಾಪಸ್ ಅವನು ಎರಡನ್ನು ಕೊಟ್ರ ಡಿಕಂಪೋಸಿಷನ್ ಕಾಂಬಿನೇಷನ್ ಇದು ಡಿಕಂಪೋಸಿಷನ್ ಇದು ರೆಡಾಕ್ಸ್ ರಿಯಾಕ್ಷನ್ ಹೌದಲ್ಲ ಈ ಟೈಪ್ಸ್ ಆಫ್ ಏನ್ರಿ ಇವು ಅಂದ್ರೆ ಮತ್ತೆ ರೆಡಾಕ್ಸ್ ಹೌದಲ್ಲ ಅಂತ ನಾವು ಕನ್ಫರ್ಮ್ ಮಾಡ್ಕೋಬೇಕು ಹೆಂಗ್ ಕನ್ಫರ್ಮ್ ಮಾಡ್ಕೋಬೇಕು ಅಲ್ಲಿ ಆಕ್ಸಿಡೇಷನ್ ಆಗ್ತಿರ್ಬೇಕು ರಿಡಕ್ಷನ್ ಆಗ್ತಿರ್ಬೇಕು ಹೆಂಗ್ ಹೇಳ್ತೀರಿ ಅದನ್ನ ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಹೇಳ್ಬೋದು increase in oxidation number is oxidation decrease in oxidation number is reduction ಇದು ಹೇಳ್ಬೋದು ಸೊ ಪಟ್ಟ ಆಕ್ಸಿಡೇಷನ್ ನಂಬರ್ಸ್ ಕ್ಯಾಲ್ಕುಲೇಟ್ ಮಾಡ್ರಿ ಹೈಡ್ರೋಜನ್ +1 -1 +1 ಆಕ್ಸಿಜನ್ -2 ಇಲ್ಲಿ ಹೈಡ್ರೋಜನ್ 0 ಹೈಡ್ರೋಜನ್ ಅದು +1 ಇದು 0 ಆದ್ರೆ decrease in oxidation number that is reduction oxygen with -2 ಇದು 0 ಆದ್ರೆ increase in oxidation number that is oxidation so the redox reaction no ಹೌದು ಎಂತ redox reaction ಅಂದ್ರೆ decomposition redox reaction you are getting this yes sir next example KClO3 use KCl plus O2 KClO3 ಅಂದ್ರೆ potassium chlorate ಅಂತಾರೆ ಇದು ಏನಂದ್ರೆ potassium chlorate use potassium chloride and oxygen first we will balance it yes sir one potassium balance yes sir one chlorine balance oxygen 3 ಇಲ್ಲೇ 2 ಒಂದ್ ಕಡೆ 3 ಒಂದ್ ಕಡೆ 2 ಇದ್ದಾಗ ಏನು ಮಾಡಬೇಕು ಅಂತಂದ್ರೆ ಜನರಲಿ ಎವ್ರಿ ಟೈಮ್ ವರ್ಕ್ ಆಗಲ್ಲ ಬಟ್ ಜನರಲಿ ಏನು ಮಾಡಬೇಕು 2 ಇದ್ದಲ್ಲೇ 3 ಬರೀಬೇಕು 3 ಇದ್ದಲ್ಲೇ 2 ಬರೀಬೇಕು 3 2 6 2 3 6 3 2s are 6 2 3s are 6 ಹೌದಲ್ಲ ಆಕ್ಸಿಜನ್ ಬ್ಯಾಲೆನ್ಸ್ ಆಗ್ತದೆ ಯಾರು ಉಳಿದ ಕೆಟ್ಟ 2 ಪೊಟ್ಯಾಷಿಯಂ 2 ಕ್ಲೋರಿನ್ ಅದು ಇಲ್ಲೇ 2 ಬರ್ಬಿಟ್ರೆ ಮುಗಿತು
ಬ್ಯಾಲೆನ್ಸ್ ಆತ ಹಾ ಈಗ ನೋಡ್ರಿ ಇದು ಡಿಕಂಪೋಸಿಷನ್ ರಿಯಾಕ್ಷನ್ ಹೌದು ಅಲ್ಲೋ ಡಿಕಂಪೋಸಿಷನ್ ಅಂದ್ರೆ ಏನು ಒಂದು ದೊಡ್ಡದಿದ್ದು ಒಡೆದು ಎರಡು ಸಣ್ಣ ಆಗ್ಬೇಕು ಒಂದು ದೊಡ್ಡದಿದ್ದು ಉಂಡಿ ಒಡೆದು ಎರಡು ಸಣ್ಣ ಆಗ್ಬೇಕು ಇಲ್ಲಿ ಆಗತ್ತಿಲ್ರಿ ಹಾ ಇಲ್ಲಿ ನೋಡ್ರಿ ರೂಲ್ ಏನ್ ಹೇಳ್ತೆ ನಾನು ಅದು ಒಡೆದ ಮೇಲೆ ಸಣ್ಣ ಸಣ್ಣ ಉಂಡಿ ಏನ್ ಬರ್ತಾವಲ್ಲ ಅವು ಎರಡೂ ಎಲಿಮೆಂಟಲ್ ಫಾರ್ಮ್ ನಾಗ ಇರ್ಬೇಕು ಅಥವಾ ಒಂದರ ಎಲಿಮೆಂಟಲ್ ಫಾರ್ಮ್ ನಾಗ ಇರ್ಬೇಕು ಈಗ ನಮ್ ಕಾಂಬಿನೇಷನ್ ಆಗೋ ಮುಂದೆ ಏನ್ ರೂಲ್ ಇತ್ತು ಎರಡು ರಿಯಾಕ್ಟೆಂಟ್ಸ್ ಎಲಿಮೆಂಟಲ್ ಫಾರ್ಮ್ ನಾಗ ಇರ್ಬೇಕು ಅಥವಾ ಅಟ್ಲೀಸ್ಟ್ ಒಂದರ ಇರ್ಬೇಕು ಸೊ ಸೇಮ್ ರೂಲ್ ಅಪ್ಲೈಸ್ ಹಿಯರ್ ಆಲ್ಸೋ ಆಫ್ಟರ್ ಡಿಕಂಪೋಸಿಷನ್ ಆದ್ಮೇಲೆ ಯಾವ್ದಾರ ಒಂದು ಪ್ರಾಡಕ್ಟ್ ಯಾವ ಫಾರ್ಮ್ ನಾಗ ಇರ್ಬೇಕು ಎಲಿಮೆಂಟಲ್ ಫಾರ್ಮ್ ನಾಗ ಇರ್ಬೇಕು ಅಂದ್ರೆ ಎಲಿಮೆಂಟಲ್ ಫಾರ್ಮ್ ಅಂದ್ರೆ ಏನ್ ಗೊತ್ತಿದ್ರಿ ನಿಮ್ಗೆ ಏನು ಎಲಿಮೆಂಟಲ್ ಫಾರ್ಮ್ ಅಂದ್ರೆ ಏನು ರೋಲ್ ನಂಬರ್ 5 ಎಲಿಮೆಂಟಲ್ ಫಾರ್ಮ್ ಅಂದ್ರೆ ಏನು ಅದ ಡೆಫಿನೇಷನ್ ಬೇಡ್ರಿ ನೀವು ಅರ್ಥ ಹೇಳ್ರಿ ನಿಮ್ಗೆ ಏನ್ ಗೊತ್ತು ಪಟ್ ಅಂದ್ರೆ ಎಲಿಮೆಂಟಲ್ ಫಾರ್ಮ್ ಕನ್ನಡದಾಗ ಹೇಳ್ರಿ 9 ರೋಲ್ ನಂಬರ್ 9 11 ರೋಲ್ ನಂಬರ್ 11 ಟೈಮ್ ವೇಸ್ಟ್ ಮಾಡ್ಬೇಡ್ರಿ ಇದ್ರೊಳಗೆ ಆಪ್ಷನ್ ಹಾಕಿ ನೋಡ್ರಿ ಮತ್ತೆ ನಾನು ಇದು ಆಕ್ಚುಲಿ ಪ್ರೆಸೆಂಟ್ ಇದ್ದು ಇಲ್ಲಿ ಹೇಳ್ಬಿಡ್ರಿ ಅಂದ್ರೆ 14 ಎಲಿಮೆಂಟಲ್ ಫಾರ್ಮ್ ಅಂದ್ರೆ ಎಲಿಮೆಂಟಲ್ ಫಾರ್ಮ್ ಅಂದ್ರೆ ಏನು ಇದು ಎಲಿಮೆಂಟಲ್ ಫಾರ್ಮ್ ಹೌದು ಅಲ್ಲೋ ಇದು 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 ಇಷ್ಟ ಅರ್ಥ ಆಗಿದಿಲ್ರಿ ನಿಮ್ಗ ಎಲಿಮೆಂಟಲ್ ಫಾರ್ಮ್ ಅಂದ್ರೆ ಆ ಎಲಿಮೆಂಟ್ ಅಷ್ಟ ಇರ್ಬೇಕು ಸೋಡಿಯಂ ಅಷ್ಟ ಇರ್ಬೇಕು ಕ್ಲೋರಿನ್ ಎರಡು ಅದಾವಲ್ಲ ಎರಡಿದ್ರೆ ಏನ್ ಕ್ಲೋರಿನ್ ಅದಾವ ಎರಡು ಹಾ ಸೊ ಇಂಥವ್ ಎಲಿಮೆಂಟಲ್ ಫಾರ್ಮ್ ಅಂತೀವಿ ಇದಲ್ಲ ಇದು ಕಾಂಪೌಂಡ್ ಇದು ಹೌದಿಲ್ಲ ಹಾ ಸೊ ಏನ್ ರೂಲ್ ಇಲ್ಲೇ ಡಿಕಂಪೋಸ್ ಆದ್ಮೇಲೆ ಯಾವ್ದಾರ ಒಂದು ಪ್ರಾಡಕ್ಟ್ ಯಾವ ಫಾರ್ಮ್ ನಾಗ ಇರ್ಬೇಕು ಎಲಿಮೆಂಟಲ್ ಫಾರ್ಮ್ ನಾಗ ಇರ್ಬೇಕು ಇಲ್ಲಿ ಎಲಿಮೆಂಟಲ್ ಫಾರ್ಮ್ ನಾಗ ಯಾವ್ದೈತಿ ಇದು ಕಾಂಪೌಂಡ್ ಐತೆ ನಡೀತೈತಿ ಎರಡು ಎಲಿಮೆಂಟಲ್ ಫಾರ್ಮ್ ನಾಗ ಬಂದ್ರೆ ವೆಲ್ ಅಂಡ್ ಗುಡ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದರ ಎಲಿಮೆಂಟಲ್ ಫಾರ್ಮ್ ನಾಗ ಬರಬೇಕು ಅರ್ಥವಾಗೈತಿ ಬಟ್ ಅಂತ ಆಕ್ಸಿಡೇಷನ್ ನಂಬರ್ ಪಟ ಹೇಳ್ರಿ ಪೊಟ್ಯಾಷಿಯಂ ಆಲ್ವೇಸ್ +1 ಈಗ ನಾ ಯಾಕೆ ಸ್ವಲ್ಪ ಅವಸರ ಮಾಡಾಕತ್ತೀನಿ ಅಂದ್ರೆ ಆಲ್ರೆಡಿ ನಿಮ್ಗೆ ರೂಲ್ಸ್ ಗೊತ್ತಿರ್ತಾವ ಈಗ ಅದನ್ನ ಇಂಪ್ಲಿಮೆಂಟ್ ಮಾಡಿ ಪ್ರಾಕ್ಟೀಸ್ ಆಗೈತಿ ನಿಮಗೆ ಸೊ ಪೊಟ್ಯಾಷಿಯಂ ಗ್ರೂಪ್ 1 ಆಲ್ವೇಸ್ +1 ಕ್ಲೋರಿನ್ -1 halogens are usually -1 oxygen -2 ಹೌದಲ್ಲ ಇಲ್ಲಿ ಬರ್ರಿ ಈಗ ಪೊಟ್ಯಾಷಿಯಂ +1 ಕ್ಲೋರಿನ್ -1 oxygen 0 am I right yes sir ಈಗ ಯಾವ್ದು ಆಕ್ಸಿಡೇಷನ್ ಆಗಿದೆ ಯಾವ್ದು ರಿಡಕ್ಷನ್ ಆಗಿದೆ ಏನಾಗ್ರಿ ಆಕ್ಸಿಜನ್ ಆಕ್ಸಿಡೇಷನ್ ಆಗೈತಿ ಯಾಕಂದ್ರ -2 ಇದು 0 ಆದ್ರ ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ದಟ್ ಇಸ್ ಆಕ್ಸಿಡೇಷನ್ ರಿಡಕ್ಷನ್ ಯಾವ್ದಾಗೈತಿ ಯಾವ್ದು ಆಗಿಲ್ಲ ಹಂಗ ಹೆಂಗ್ರಿ +5 ಕ್ಲೋರಿನ್ ಏನ್ ರೂಲ್ಸ್ ಅದಾವ ಹೇಳ್ರಿ ಕ್ಲೋರಿನ್ ಅಂತ ರೂಲ್ಸ್ ಸ್ಪೆಷಲಿ ಬರ್ಸಿಗೋ ಏನಿಲ್ಲ ಹ್ಯಾಲೋಜನ್ಸ್ ಏನ್ ರೂಲ್ ಬರ್ಸಿವಿ ಯೂಶುವಲಿ -1 ಪಾಸಿಟಿವ್ ವಿತ್ ಆಕ್ಸಿಜನ್ ಈ ತಪ್ಪು ನಾ ಇಲ್ಲಿ ಮಾಡಿದೆ ಏನ್ ತಪ್ಪು ಮಾಡಿದೆ ಅಂದ್ರ ಕ್ಲೋರಿನ್ ಆಕ್ಸಿಜನ್ ಜೋಡಿ ಐತಿಲ್ಲ ಈಗ ಅಂದ್ರೆ -1 ಇರಂಗಿಲ್ಲ ಅದು ಪಾಸಿಟಿವ್ ಇರ್ತೈತೆ +1 ಇರ್ತೈತೆ ಅಂತಲ್ಲ ಪಾಸಿಟಿವ್ ರೂಲ್ ಓದ್ರಿ ಕ್ಲೋರಿನ್ ಅದು ರೂಲ್ ಇರ್ಬೇಕು ನೋಡ್ರಿ ನೋ ಸರ್ ಹ್ಯಾಲೋಜನ್ ಓದ್ರಿ ಅದನ್ನ ಯೂಶುವಲಿ -1 positive with oxygen chlorine is a halogen yes sir and it is with oxygen therefore positive value ಇರ್ತೈತೆ ನಾನು ತಪ್ಪು ಮಾಡಿದೆ ನೀವು ಯಾರು ನಾನು ಕರೆಕ್ಟ್ ಮಾಡಲಿಲ್ಲ ಅವಾಗ ಎಲ್ಲ ಆದ್ಮೇಲೆ ಹೇಳತ್ತೆ ಅಲ್ಲ ನೀವು ಬಯತ್ತಿಲ್ಲ ತಪ್ಪು ಬಂದಿದ್ ನಾನು ಅದ ಕರೆಕ್ಷನ್ ಮಾಡ್ಬೇಕಾ ನೀವು ಸರ್ ನಾವು ಮಾಡಾಕತ್ತಿದ್ದೀವ್ರಿ ಮತ್ ನಿಮ್ಗೆ ಏನ್ರ ಬೇಜಾರಾಗತ್ತನ ಅಂತ ಏನ್ ಪಾಸ್ ಇಲ್ಲ
ನಿನ್ನೆ ಅಲ್ಲೇ ಗಾಡಿ ಮೇಲೆ ಬಂದು ಯಾರೋ ಏನೋ ಅಂದ್ರಲ್ಲ ಬೇಡ ಈಗ ಮಾತು ಹಾ ಕ್ಲೋರಿನ್ -1 ಅಲ್ಲ ಮಾತ್ ತಿಳಿಸ್ಬೇಕು ಕ್ಲೋರಿನ್ -1 ಅಲ್ಲ ಅಂದ್ರ ಏನಂತ ಗೊತ್ತು ಪಾಸಿಟಿವ್ ಅಂತ ಗೊತ್ತು ಮಾತಾಡ್ಬೇಡ್ರಿ ಅಂತ ಹೇಳಿದ್ರೆ ಕ್ಲೋರಿನ್ ಪಾಸಿಟಿವ್ ಅಂತ ಗೊತ್ತು ಬಟ್ ವ್ಯಾಲ್ಯೂ ಗೊತ್ತಿಲ್ಲ +1 +2 ಪಾಸಿಟಿವ್ ಅಂದ್ರೆ ಪಾಸಿಟಿವ್ +100 ಬರೀಬೇಕು ಏನ್ ಪಾಸಿಟಿವ್ ಸೊ ಅದಕ್ಕೆ ನಾವು ರೂಲ್ ನಂಬರ್ 8 ಅಪ್ಲೈ ಮಾಡಬೇಕು ವಾಟ್ ಇಸ್ ರೂಲ್ ನಂಬರ್ 8 sum of oxidation numbers of a neutral compound is 0 so ಇದ್ರದ್ದು ಗೊತ್ತು ಇದು ಫೈಂಡ್ ಔಟ್ ಮಾಡಬಹುದು Yes sir. potassium 1 plus x plus 3 into -2 is equals to 0 1 plus x minus 6 is equals to 0 x is equals to 6 minus 1 plus 5 ಈಗ ನೋಡ್ರಿ ಆಕ್ಸಿಜನ್ ಏನಾಗೈತಿ ಆಕ್ಸಿಡೇಷನ್ ಆಗೈತಿ ಕ್ಲೋರಿನ್ ಏನಾಗೈತಿ ರಿಡಕ್ಷನ್ ಆಗೈತಿ ಬಿಕಾಸ್ +5 ಇದ್ರ +5 ಇದ್ರ -1 ಆದ್ರೆ ಡಿಕ್ರೀಸ್ ಇನ್ ಆಕ್ಸಿಡೇಷನ್ ಅಂತ Yes sir. so this is a redox reaction ಎಂತ redox reaction decomposition redox reaction okay ಇದೆಲ್ಲ ಹೊರಗಡೆ ಹೊರಗಡೆದಲ್ಲ Yes sir. ಓಕೆ ಈಗ ಎರಡು ಎಕ್ಸಾಂಪಲ್ ನೋಡಿದ್ವಿ ಇನ್ನೊಂದು ಎಕ್ಸಾಂಪಲ್ ಲಾಸ್ಟ್ ನೋಡ್ರು ನೆಕ್ಸ್ಟ್ ಟೈಮ್ ಹೋಗೋಣ ನೀವು ಬರ್ಕೊಳತ್ತೀರಿ Yes sir. ಬರ್ಕೊಳೋದಂದ್ರೆ ಬರ್ಕೋರಿ ಐ ವಿಲ್ ವೇಟ್ ಹಾ ಇಲ್ಲ ಇನ್ನೊಂದು ರಿಯಾಕ್ಷನ್ ಬರ್ದಿರಿ ಈ ಕಡೆ ಲಕ್ಷ ಕೊಡ್ರಿ ಇಲ್ಲಿ ನೋಡ್ರಿ ಬ್ಯಾಲೆನ್ಸ್ ಮಾಡಿ ಇಟ್ಟಿನ ಆಲ್ರೆಡಿ ಏನಿದೆ K2Cr2O7 ಪೊಟ್ಯಾಷಿಯಂ ಡೈಕ್ರೋಮೇಟ್ ಇದು ನೀವು ಇವೆಲ್ಲ ನೀವು ಹೆಸರು ಈ ಕಾಂಪೌಂಡ್ಸ್ ಹೆಸರು ಕೇಳಿರ್ಲಿಕ್ಕಿಲ್ಲ ಮುಂದೆ ಚಾಪ್ಟರ್ಸ್ ಹೋದಂಗ ನೀವು ಲ್ಯಾಬ್ ನ ಎಕ್ಸ್ಪೆರಿಮೆಂಟ್ಸ್ ಮಾಡಿದಂಗ ಕೇಳ್ಕೊಂಡು ಹೋಗ್ತೀರಿ ಸೊ ಇದು K2Cr2O7 ಪೊಟ್ಯಾಷಿಯಂ ಡೈಕ್ರೋಮೇಟ್ ದಿಸ್ ಗಿವ್ಸ್ potassium chromate K2CrO4 Cr2 ಓದಿದ್ರೆ chromium oxide ಅಥವಾ chromic oxide and oxygen ಈಗ ಡಿಕಂಪೋಸಿಷನ್ ರಿಯಾಕ್ಷನ್ ಹೌದು ಅಲ್ಲ ಉಳ್ಕಿದ ಬಾಳ ತಲೆ ಕೆಡಿಸ್ಕೊಡ್ರಿ ಈಗ ಹೆಸರು ಹೇಳಿ ನಮ್ಗೆ ನೆನಪು ಉಳಿಯೋದು ನಡೀತದೆ ಸ್ವಲ್ಪ ದಿವಸ ಆದಂಗ ನೆನಪು ಉಳಿತಾವ ಇದು ಡಿಕಂಪೋಸಿಷನ್ ರಿಯಾಕ್ಷನ್ ಹೌದು ಅಲ್ಲ Yes sir. ಅದು ದೊಡ್ಡದಿದ್ದು ಮೂರು ಸಣ್ಣವಾಗ್ಯಾವ ಹೌದಿಲ್ಲ ಆದ್ರ ಏನ್ ಕಂಡೀಷನ್ ಒಂದು ಎಲಿಮೆಂಟಲ್ ಫಾರ್ಮ್ ನಾಗ ಇರಬೇಕು Yes sir. ಐತಿಲ್ಲ Yes sir. ಸೊ ಇಟ್ ಇಸ್ ಅ ಡಿಕಂಪೋಸಿಷನ್ ರಿಯಾಕ್ಷನ್ ಪಟ ಇದು ಮಾಡ್ರಿ ನೀವು ಹೇಳ್ರಿ ಆಕ್ಸಿಡೇಷನ್ ನಂಬರ್ಸ್ potassium +1 because group 1 always +1 chromium ಲಕ್ಷ ಕೊಡ್ರಿ ಇಲ್ಲಿ chromium ಏನ್ ರೂಲ್ ಇದನ್ರಿ ಅದನ್ನ x ಅನ್ಕೊಳ್ಳೋದು oxygen will be -2 ಹಾ ಸೊ ಹೇಳ್ರಿ 2 into +1 2 into ಅಂದ್ರೆ potassium ಎರಡು ಅದಾವ ಸೊ 2 ಇಲ್ಲಿ ನೋಡ್ರಿ ನನ್ನ ಜೋಡಿ ಮಾಡ್ರಿ ಇಲ್ಲಿ ನೋಡ್ರಿ ಎಲ್ಲರೂ 2 into 8 through ಅಪ್ಲೈ ಮಾಡ್ತೀನಿ Yes sir. ಪ್ಲಸ್ chromium 2 into x because ಎರಡು ಅದಾವ ಪ್ಲಸ್ 7 into -2 is equal to 0 2 into 1 is 2 plus 2x minus 14 is equals to 0 2x is equals to 14 minus 2 12 Equals to 6. x is equals to 6. plus 6 ಹೌದಲ್ಲ Yes sir. ಸೊ chromium ದು plus 6 ಹಂಗ ಈ ಕಡೆ ಪಟ ಕ್ಯಾಲ್ಕುಲೇಟ್ ಮಾಡಿ ಪ್ರಾಡಕ್ಟ್ ಸೈಡ್ plus 1 oxygen will be -2 chromium Plus 3. ಕ್ಯಾಲ್ಕುಲೇಟ್ ಮಾಡ್ರಿ ಎದಕ್ಕೆ ಮಾತಾಡ್ತಿರಪ್ಪ ಕ್ಯಾಲ್ಕುಲೇಟ್ ಮಾಡಕ್ಕೆ ಯಾಕೆ ಮಾತಾಡ್ಬೇಕು ಪ್ಲಸ್ 6 I am asking you the oxygen
the plus 6. Yes, sir. I'm asking you the oxidation number of chromium in potassium chromate. Plus 6. You ಇನ್ನೊಂದು ಡಿಫಿಕಲ್ಟಿ ಬರೋದಂದ್ರೆ ಅಂತ ಮಾಡೋ ಮುಂದೆ ಆಲ್ರೆಡಿ ಜಸ್ಟ್ ಅಂತ ಪ್ರಾಕ್ಟೀಸ್ ಮಾಡಿದ್ವಿ ನಾವು. Yes, sir. potassium ಏನು plus 1, so 2 into plus 1 plus chromium ಎಷ್ಟದಾವು 1. x ಹೌದಲ್ಲ Yes, sir. plus 4 into Minus 4 into minus 2 is equals to 0. 2 plus x minus 8 is equals to 0. X is equals to 8 minus 2 plus 6. So it plus 6. Yes, sir. ಇಲ್ಲೇ ಇದು minus 2 3. plus 3 Yes, sir. ಹೆಂಗೆ ಹೇಳಿದ್ರಿ 2x plus 2x plus 3 into minus 2 is equals to 0. Yes, sir. 2x minus 6 is equals to 0. 2x is equals to 6. X is equals to 3 plus 3 Yes, sir. plus 3. The minus 2 is 0. Yes, sir. Am I right? Yes, sir. ಈಗ ಹೇಳ್ರಿ ಯಾವ್ದು ಆಕ್ಸಿಡೇಷನ್ ಆಗಿದೆ ಯಾವ್ದು ರಿಡಕ್ಷನ್ ಆಗಿದೆ potassium reactant side ಒಳಗು plus 1 ಕಂಟಿನ್ಯೂ ಮಾಡಿ ನನ್ನ ಸ್ಟೇಟ್ಮೆಂಟ್ side ಒಳಗು plus 1 so potassium ಏನು ಆಗಿಲ್ಲ Yes, sir. chromium plus 6 ಇಲ್ಲಿರೋ plus 6 ಐತಿ ಆದ್ರ ಇದನ್ನ ಕಂಪೇರ್ ಮಾಡಿದ್ರ plus 6 ಇದು plus 3 ಆಗಿದೆ ಅಂದ್ರ decrease in oxidation number that is reduction. Oxidation ಯಾವ್ದಾಗೈತಿ oxygen minus 2 ಇದು 0 ಆದ್ರ increase in oxidation number that is oxidation. Clear? Yes, sir. So this was it about decomposition reaction. General form AB gives A plus B. ಬರ್ಕೊಳ್ಳಿ A plus B gives AB general form for combination reaction ಹೌದಲ್ಲ Yes, sir. ಹೌದು ಇಲ್ಲೋ Yes, sir. AB gives A plus B is the general form for ಯಾವ reaction decomposition reaction ಈಗ ಯಾವುದು ಎರಡು ಟೈಪ್ ಆದ್ರು ಯಾವ್ಯಾವು combination reaction Decomposition reaction. ಎರಡು ಸಣ್ಣ ಸೇರಿ ಒಂದು ದೊಡ್ಡದಾದ್ರ ಕಾಂಬಿನೇಷನ್ ಒಂದು ದೊಡ್ಡದು ಎರಡು ಸಣ್ಣ ಬ್ರೇಕ್ಔಟ್ ಆದ್ರೆ decomposition. If A plus B gives AB, it is combination. If AB gives A plus B, then it is decomposition. ಎರಡಕ್ಕೂ ಒಂದು ಎರಡು ಮೂರು ಎಕ್ಸಾಂಪಲ್ ತಗೊಂಡು ಡಿಸ್ಕಸ್ ಮಾಡಿವಿ ಎಲ್ಲರಿಗೂ ಅರ್ಥ ಆಗಿದೆ Yes, sir. ನೆಕ್ಸ್ಟ್ reaction. Next reaction, displacement reaction. Sir, gone, sir. Sir, Malik. Is this fine? Yes, yes, sir. Okay. Please stop talking. Displacement reaction. ಇದಕ್ಕೂ ಒಂದು ಎಕ್ಸಾಂಪಲ್ ತಗೊಂಡು then I will explain. First, ನೀವು ನಿಮ್ಗೆ ಆಲ್ರೆಡಿ ಗೊತ್ತಾ ಇರ್ತಾವ FeS ಅಂದ್ರೆ Solid. ಐರನ್ ನಾವು ಸಾಲಿಡ್ ಸ್ಟೇಟ್ ನಾಗ ತಗೊಂಡಿವಿ ಅಂತ ಅರ್ಥ. Yes, sir. CuCl2 ಅಂದ್ರೆ ಏನು? Aqueous, sir.
ಕ್ಯಾಲ್ಸಿಯಮ್ Cu ಅಂದ್ರೆ ಕ್ಯಾಲ್ಸಿಯಮ್ ಲಕ್ಷ್ಮಣಿ ಇದರ ಹೆಸರು ಕ್ಯುಪ್ರಿಕ್ ಕ್ಲೋರೈಡ್. ಕ್ಯುಪ್ರಿಕ್ ಕ್ಲೋರೈಡ್ ಒಂದ್ ಸ್ವಲ್ಪ ಲಕ್ಷ್ಮಣ ಎಲ್ಲರೂ ತಲೆ ಕೆಡಿಸ್ಬೇಡ್ರಿ. ಮೊದ್ಲ ಆರಾಮಿಲ್ಲ, ನಾನು ಸ್ವಲ್ಪ ಪೇಷನ್ಸ್ ಕಣ್ಣು ನೋಡ್ಯಾದ ಕಣ್ಣು ಮುಚ್ಚೋದ ನಾನು. ಸೊ ದಯವಿಟ್ಟು ಸುಮ್ಮ ಆಗ್ರಿ ಅಂದ್ರೆ ಸ್ವಲ್ಪ ಇವತ್ತೊಂದ್ ದಿವಸ ಅಟ್ಲೀಸ್ಟ್ ಸುಮ್ಮ ಆಗ್ರಿ. ಇಲ್ಲಿ ಲಕ್ಷ ಕೊಡ್ರಿ. ಈಗ ಹೆಂಗಿತ್ತು ಅನ್ಕೋರಿ, ಸೋಡಿಯಂ ಕ್ಲೋರೈಡ್ ಅಂತ ಹೇಳ್ರಿ ಇದಕ್ಕೆ. ಇದಕ್ಕೆ ಹಂಗ ಕಾಪರ್ ಕ್ಲೋರೈಡ್ ಅನ್ಬೇಕು, ಹೌದಿಲ್ಲ? ಕ್ಯೂಪ್ರಿಕ್ ಕ್ಲೋರೈಡ್ ಯಾಕ ಲಕ್ಷ ಕೊಡ್ರಿ. ಇದು ಎರಡು ಫಾರ್ಮ್ ನಾಗ ಆಗತ್ರಿ, ಕಾಪರ್ ಮತ್ತು ಕ್ಲೋರಿನ್ ಕಾಂಬಿನೇಷನ್. CuCl ಆಗ್ಬೋದು, CuCl2 ಆಗ್ಬೋದು. ಯಾಕಂದ್ರ ಲಕ್ಷ ಕೊಡ್ಬೇಕು, Cl ಇದ್ರಾಗೂ -1 ಇದ್ರಾಗೂ -1 ಆಕ್ಸಿಡೇಷನ್ ನಂಬರ್. ಆದ್ರೆ ಕಾಪರ್ ಒಮ್ಮೆ ಮತ್ತೆ +1 ತೋರಿಸುತ್ತ, ಒಮ್ಮೆ +2 ತೋರಿಸುತ್ತ. +1 ತೋರಿಸಿದಾಗ ಕಾಪರ್ ಏನು ರೂಲ್ ಇಲ್ಲ, ಹೌದಿಲ್ಲ? ಕಾಪರ್ ಎಲ್ಲಿ ಬರ್ತಾರೆ? ಡಿ ಬ್ಲಾಕ್ ನೇ ಬರ್ತಾರೆ. ಡಿ ಬ್ಲಾಕ್ ಎಲಿಮೆಂಟ್ಸ್ ಶೋ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ಸ್. ಡಿ ಬ್ಲಾಕ್ ಎಲಿಮೆಂಟ್ಸ್ ಯಾವ್ಯಾವಲ್ಲ, ದೇ ಶೋ ವಾಟ್? ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ಸ್. ವೇರಿಯಬಲ್ ಅಂದ್ರೆ ಅದ ಫಿಕ್ಸ್ ಅಂತ ಇರಂಗಿಲ್ಲ, ಅದೊಮ್ಮೆ ಇದೊಮ್ಮೆ ಇಂಟರ್ವಾಲ್ ಮಾಡುತ್ತೆ ಡಿ ಬ್ಲಾಕ್. ಎದಕ್ಕೆ ಏನು ಡಿ ಬ್ಲಾಕ್ ಬಗ್ಗೆ ನಾವು ಮೊದಲ ಮುಂದೆ ಸೆಕೆಂಡ್ ಇಯರ್ ನಾಗ ಡಿ ಅಂಡ್ ಎಫ್ ಬ್ಲಾಕ್ ಅಂತ ಒಂದು ಚಾಪ್ಟರ್ ಐತ್ರಿ, ಅಲ್ಲೇ ಡಿಸ್ಕಸ್ ಮಾಡೋಣ. ಈಗ ಸದ್ಯ ಲಕ್ಷ ಕೊಡ್ರಿ, ಇಲ್ಲೇ ಕಾಪರಿಗೆ ಎರಡು ಆಕ್ಸಿಡೇಷನ್ ಸ್ಟೇಟ್ ಇರ್ತಾವ್ರಿ, ಒಂದು +1 ಒಂದು +2. ಅರ್ಥವಾಗೈತಿ? ಸೊ +1 ತೋರಿಸೋ ಮುಂದೆ ಏನಾಗುತ್ತೆ, ಇದು ಕ್ರಾಸ್ ಮಾಡ್ರಿ. ಕ್ರಾಸ್ ಮಾಡಕ್ 9ನೇ ಅಂತ ಕಲ್ತಿರಿಲ್ಲ, ಏನಾಗುತ್ತದೆ? CuCl ಪ್ಲಸ್ ಇದು -1 ಇಲ್ಲಿ ಬಂತು, +1 ಇಲ್ಲಿ ಬಂತು, ಹೌದಿಲ್ಲ? ಈಗ ಹಿಂಗಿದ್ದಾಗ Cu+2 Cl -1 ಇದ್ರ ಕ್ರಾಸ್ ಮಾಡ್ರಿ. Cu1 ಬರ್ತದ ಅಷ್ಟ ಬಿಟ್ರು ಅಷ್ಟ, Cl2 CuCl2. ಇದು ಲಕ್ಷ ಕೊಡ್ರಿ, ಇದು ಕ್ಯುಪ್ರಸ್ ಕ್ಲೋರೈಡ್, ಇದು ಕ್ಯುಪ್ರಿಕ್ ಕ್ಲೋರೈಡ್. ಏನ ಇದನ್ನ ನೆನಪಿಟ್ಕೊಳಕ್ ನಿಮ್ಗೆ ಹೇಳ್ತೀನಿ, ಲಕ್ಷ ಕೊಡ್ಬೇಕು ಫಸ್ಟ್. ಅದ ಏನ್ ಹೇಳ್ತೀನಿ ಲಕ್ಷ ಕೊಡ್ರಿ. ಇದು ಯಾವ ಕ್ಲೋರೈಡ್? ಇದನ್ನ ಏನ್ ಹೇಳಕತ್ತೀನಲ್ಲ ಈಗ ಸದ್ಯ, ಇದು ಇದಕ್ಕೆ ಒಂದ ಅಪ್ಲೈ ಆಗಂಗಿಲ್ಲ, ಕಾಪರ್ ಅಷ್ಟ ಅಪ್ಲೈ ಆಗಂಗಿಲ್ಲ, ಎಲ್ಲಾ ಎಲಿಮೆಂಟ್ಸ್ ಅಪ್ಲೈ ಆಗುತ್ತೆ. ಲಾಸ್ಟ್ ನಿಮ್ ಸೆಕೆಂಡ್ ಇಯರ್ ಮುಗಿಯುತ್ತನ ಅಪ್ಲೈ ಆಗುತ್ತೆ. ಸ್ವಲ್ಪ ಕರೆಕ್ಟ್ ಲಕ್ಷ ಕೊಟ್ಟು ಅರ್ಥ ಮಾಡ್ಕೊರಿ. ಇದು ಕ್ಯುಪ್ರಸ್ ಕ್ಲೋರೈಡ್, ಇದು ಕ್ಯುಪ್ರಿಕ್ ಕ್ಲೋರೈಡ್. ಲಕ್ಷ ಕೊಡ್ರಿ. ಇಲ್ಲ Cu ಇದ್ರೊಳಗೆ ಏನು ಆಕ್ಸಿಡೇಷನ್ ಸ್ಟೇಟ್ ತೋರಿಸತ್ತೆ ಹೇಳ್ರಿ. ಈ ಕಂಪೌಂಡ್ ಒಳಗ ಕಾಪರ್ ಆಕ್ಸಿಡೇಷನ್ ಸ್ಟೇಟ್ ಏನು? ಇಲ್ಲೇ ನೋಡ್ರಿ, +1. ಈ ಕಂಪೌಂಡ್ ಒಳಗೆ ಎಷ್ಟು ತೋರಿಸತ್ತೆ? +2. ನಾವೇ ಹೇಳಿದೆ ಡಿ ಬ್ಲಾಕ್ ಎಲಿಮೆಂಟ್ಸ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ಸ್ ತೋರಿಸ್ತಾ ಅಂದ್ರೆ ಅದನ್ನ ತೋರಿಸ್ಬೇಕಂತ ಫಿಕ್ಸ್ ಇರಂಗಿಲ್ಲ. ಫಾರ್ ಎಕ್ಸಾಂಪಲ್ ಗ್ರೂಪ್ 1 ಎಲಿಮೆಂಟ್ಸ್ ಆಲ್ವೇಸ್ +1 ಅಂತ ಐತಲ್ಲ, ಹಂಗ ಡಿ ಬ್ಲಾಕ್ ರೂಲ್ಸ್ ಇರಂಗಿಲ್ಲ. ಸೊ ಅದು 1 ತೋರಿಸಬಹುದು, 2 ತೋರಿಸಬಹುದು. 1 ತೋರಿಸ್ತಂದ್ರ ಲಕ್ಷ ಕೊಡ್ರಿ, ಅದು ಅಸ್. 2 ತೋರಿಸ್ತಂದ್ರ ಅದು ಇಕ್. 1, 2 ಅನ್ನೋಕೆನ ಲಕ್ಷ ಕೊಡ್ರಿ. ಯಾವ್ದೋ ಒಂದ್ ಎಲಿಮೆಂಟ್ 2 ಆಕ್ಸಿಡೇಷನ್ ಸ್ಟೇಟ್ ತೋರಿಸತೈತೆ ಅನ್ಕೋರಿ. ಯಾವ್ದು ಎಲಿಮೆಂಟ್? ಕಾಪರ್. ಇಲ್ಲಿ +1 ತೋರಿಸತೈತಿ, ಇಲ್ಲಿ +2 ತೋರಿಸತೈತಿ. ಹಾಗೆ 2 ಆಕ್ಸಿಡೇಷನ್ ಸ್ಟೇಟ್ ತೋರಿಸೋ ಮುಂದ ಲೋವರ್ ಆಕ್ಸಿಡೇಷನ್ ಸ್ಟೇಟ್ ಯಾವುದು? 1, 2. 1, 2 ಒಳಗೆ ಲೋವರ್ ಯಾವುದು? ಸೊ ಲೋವರ್ ಆಕ್ಸಿಡೇಷನ್ ಸ್ಟೇಟ್ ತೋರಿಸೋ ಮುಂದ ಆ ಕಾಂಪೌಂಡ್ ಹೆಸರು ಅಸ್ ಆಗುತ್ತೆ. ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ತೋರಿಸೋ ಮುಂದ ಇಕ್ ಆಗುತ್ತೆ. ಅರ್ಥ ಆಗಲ್ಲ? ಅಸ್ ಇಕ್. ಆ ದಂಡು ಬಾಂಬ್ ನಮ್ಗೆ ಇಕ್ತಿದ್ದೆ ಈಗ. ಅಸ್ ಇಕ್. ಅಸ್ ಅಂದ್ರೆ ಏನು? ಯಾವಾಗ ಅಸ್ ಯಾವಾಗ ಯೂಸ್ ಮಾಡಬೇಕು? ಇನ್ನೊಮ್ಮೆ ಹೇಳ್ತೀನಿ, ಕರೆಕ್ಟ್ ಅರ್ಥ ಮಾಡ್ಕೋರಿ. ಯಾವ್ದೋ ಒಂದು ಎಲಿಮೆಂಟ್ 2 ಆಕ್ಸಿಡೇಷನ್ ಸ್ಟೇಟ್ ತೋರಿಸತೈತಿ ಅನ್ಕೋರಿ. ಇಲ್ಲಿ ಯಾವ್ದದು? ಯಾವ ಬೇರೆ ಬೇರೆ ಆಕ್ಸಿಡೇಷನ್ ಸ್ಟೇಟ್? +1 +2. ಕಡಿಮೆ ಇದ್ದಿದ್ದು ಯಾವುದು? ಕಡಿಮೆ ಇದ್ದದನ್ನು ತೋರಿಸೋ ಮುಂದ ಅವಾಗ ಹೆಸರು ಅಸ್ ಆಗುತ್ತೆ, ಕ್ಯುಪ್ರಸ್.
ಅರ್ಥ ಆಗೈತಿ? Yes, sir. ಅದು ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ತೋರಿಸೋ ಮುಂದೆ ಅದು ಇಕ್ ಆಗುತ್ತೆ, ಕ್ಯುಪ್ರಿಕ್. Yes, sir. ಸೊ ಇದು ಕ್ಯುಪ್ರಸ್ ಕ್ಲೋರೈಡ್, ಇದು ಕ್ಯುಪ್ರಿಕ್ ಕ್ಲೋರೈಡ್. ಅರ್ಥ ಆಯ್ತಾ? Yes, sir. ನೀವು ಏನ್ ನೆನ್ಪಿಡ್ಬೇಕು? ಯಾವುದೋ ಒಂದು ಎಲಿಮೆಂಟ್ ಎರಡು ಆಕ್ಸಿಡೇಷನ್ ಸ್ಟೇಟ್ ತೋರಿಸೋ ಮುಂದೆ ಲೋವರ್ ಆಕ್ಸಿಡೇಷನ್ ಸ್ಟೇಟ್ ಈಸ್ ಅಸ್, ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಈಸ್ ಇಕ್. ಬೇಕಾದ್ರೆ ಒಂದು ಡಬ್ಬಿ ಹಾಕಿ ಇಟ್ಕೊಂಡ್ಬಿಡ್ರಿ. ಲೋವರ್ ಆಕ್ಸಿಡೇಷನ್ ಸ್ಟೇಟ್ ಅಥವಾ ಆಕ್ಸಿಡೇಷನ್ ನಂಬರ್ ಅಸ್, ಹೈಯರ್ ಆಕ್ಸಿಡೇಷನ್ ನಂಬರ್ ಅಥವಾ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಇಕ್. ಅಸ್ ಇಕ್. ಯಾರಿಗೆ ಇಕ್ ಬೇಕು? ನಮಗ ಅಸ್. ಮಸ್ತ್ If you have written that, we will come back to this example. Yes, sir. Everyone is done with this? Yes, sir. Boys, girls? Yes, sir. Ilbar. ಈ ಎಕ್ಸಾಂಪಲ್ ಬರ್ರಿ. ಈ ಎಕ್ಸಾಂಪಲ್ ನ ಯಾ ಕ್ಯಾಟಗರಿ ಒಳಗೆ ತಗೊಂಡಿನಿ? ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಸ್ವಲ್ಪ ಲಕ್ಷ ಕೊಡ್ರಿ ಇಲ್ಲೇ. ಐರನ್ ಸಾಲಿಡ್ ಕ್ಯುಪ್ರಿಕ್ ಕ್ಲೋರೈಡ್, ಕ್ಯುಪ್ರಸ್ ಕ್ಲೋರೈಡ್, ಕ್ಯುಪ್ರಿಕ್ ಕ್ಯುಪ್ರಸ್, ಇದು ಕ್ಯುಪ್ರಿಕ್ ಕ್ಲೋರೈಡ್. ಇದ್ರ ಜೊತೆ ರಿಯಾಕ್ಟ್ ಆದಾಗ ಏನಾಗತೈತ್ರಿ? ಫೆರಸ್ ಕ್ಲೋರೈಡ್ ಬರಾಕೈತಿ. Yes, sir. Yes, sir. ಈಗ ಹಿಂಗ್ ಬಂತಂದ್ರ ಇದು ಫೆರಿಕ್ ಕ್ಲೋರೈಡ್, ಇದು ಫೆರಸ್ ಕ್ಲೋರೈಡ್. ಯಾಕಂದ್ರ ಇದ್ರೊಳಗ +2 ತೋರಿಸುತ್ತ, ಇದ್ರೊಳಗ +3 ತೋರಿಸುತ್ತ. ಐರನ್ ಲೋವರ್ ಆಕ್ಸಿಡೇಷನ್ ಸ್ಟೇಟ್ ಅಸ್, ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಇಕ್. ಸೊ ಇದೇನು ಫೆರಸ್ ಫೆರಿಕ್, the ferrous chloride, and we get copper. This is a reaction. ಇಲ್ಲಿ ಏನಾಗತೈತಿ ಅಂತ ನಾವು ನೋಡಿದ್ರೆ ಈ ರಿಯಾಕ್ಷನ್ ಫೋಕಸ್ ಮಾಡ್ರಿ. ಈ ಸೊಲ್ಯೂಷನ್ ಇತ್ರಿ, ಅಕ್ವಿಯಸ್ ಅಂದ್ರೆ ಕ್ಯುಪ್ರಿಕ್ ಕ್ಲೋರೈಡ್ ಸೊಲ್ಯೂಷನ್ ಇತ್ತು. ಸೊಲ್ಯೂಷನ್ ಅಂದ್ರ ಕ್ಯುಪ್ರಿಕ್ ಕ್ಲೋರೈಡ್ ಅನ್ನ ನೀರಾಗ ಹಾಕಿ ಸೊಲ್ಯೂಷನ್ ಮಾಡಿವಿ. Yes, sir. ಅದ್ರಾಗ ನಾನು ಐರನ್ ಮೆಟಲ್ ಹಾಕ್ತೀನಿ, Yes, sir. ಐರನ್ ಒಂದು ಸಣ್ಣ ಪೀಸ್ ತಂದು ಹಾಕ್ತೀನಿ. ಈಗ ಏನಾಗುತ್ತಾ, ಆ ಐರನ್ ಈ ಕ್ಲೋರಿನ್ ಜೊತೆ ರಿಯಾಕ್ಟ್ ಮಾಡಿ ಫೆರಸ್ ಕ್ಲೋರೈಡ್ ಮಾಡ್ಬಿಡುತ್ತೆ. ಫೆರಸ್ ಕ್ಲೋರೈಡ್ ಮಾಡಿ ಆ ಸೊಲ್ಯೂಷನ್ ಒಳಗಿಂದ ಕಾಪರ್ ಅನ್ನು ಹೊರಗೆ ಹಾಕ್ಬಿಡುತ್ತೆ. Yes, sir. Yes, sir. ಸೊಲ್ಯೂಷನ್ ಎದ್ರದ್ದು ಫಸ್ಟ್ಗೆ Cupric ಕ್ಲೋರೈಡ್ ಸೊಲ್ಯೂಷನ್. ಸೊಲ್ಯೂಷನ್ ಒಂದು ಕಂಟೈನರ್ ತಗೊಂಡಿವಿ, ಅದಕ್ಕೆ ಕ್ಯುಪ್ರಿಕ್ ಕ್ಲೋರೈಡ್ ಸ್ವಲ್ಪ ನೀರು ಹಾಕಿ, ನೀರನ್ನ ಯಾಕಂದ್ರೆ ಅಕ್ವಿಯಸ್. Yes, sir. Yes, sir. ಈಗ ಬರ್ದೀವಿ ಅಂದ್ರ ಆ ಸೊಲ್ಯೂಷನ್ ಒಳಗ ಸಾಲ್ವೆಂಟ್ ಯಾವಾಗಲೂ ನೀರ್ ಇರ್ತೈತೆ ಅಂತ ಅರ್ಥ. Yes, sir. ಸೊಲ್ಯೂಷನ್ ಮಾಡಿವಿ, ಎದ್ರ ಸೊಲ್ಯೂಷನ್ ಮಾಡಿವಿ? ಕ್ಯುಪ್ರಿಕ್ ಕ್ಲೋರೈಡ್ ಅಂದ್ರ ಕ್ಯುಪ್ರಿಕ್ ಕ್ಲೋರೈಡ್ ಇಸ್ ಮೈ ಸೊಲ್ಯೂಟ್, ವಾಟರ್ ಇಸ್ ಅ ಸಾಲ್ವೆಂಟ್. ಹೌದಲ್ಲ? Yes, sir. ಅಂತ ಸೊಲ್ಯೂಷನ್ ಒಳಗ ಒಂದು ಐರನ್ ಇಂದು ಪೀಸ್ ಹಾಕಿವಿ. ಅವ್ರು ಏನ್ ಮಾಡ್ತದು, ಆ ಐರನ್ ಆ ಸೊಲ್ಯೂಷನ್ ಒಳಗಿರೋ ಕ್ಲೋರೈಡ್ ಅಯಾನ್ಸ್ ಜೋಡಿ ಕಂಬೈನ್ ಆಗಿ ಫೆರಸ್ ಕ್ಲೋರೈಡ್ ಮಾಡ್ಬಿಟ್ಟು ಆ ಸೊಲ್ಯೂಷನ್ ಒಳಗಿರೋ ಕಾಪರ್ ಹೊರಗೆ ಹೋಗುತ್ತೆ. Yes, sir. ಇದು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. Yes, sir. ಈಗ ಹಿಂಗ್ ಹೇಳ್ತೀನಿ ನೋಡಿ, ಕಾಪರ್ ಮತ್ತು ಕ್ಲೋರಿನ್ ಎರಡು ಒಟ್ಟಿಗೆ ಇದ್ದು, ಕಾಪರ್ ಮತ್ತು ಕ್ಲೋರಿನ್. ಐರನ್ನಿಗೆ ತಡ್ಕೊಳಕ್ಕಾಗಲಿಲ್ಲ ನೋಡಿ, ಸ್ಟಮಕ್ ಬರ್ನಿಂಗ್ ಆದ. ಬಂದು ಇವರಿಬ್ರು ಎಂತ ಮಸ್ತ್ ಇದ್ರು, ಬಂದು ಇದು ಏನ್ ಮಾಡ್ತು, ಕಾಪರ್ ಅನ್ನು ಒದ್ದು ಹೊರಗೆ ಹಾಕಿ ಕ್ಲೋರಿನ್ ಜೋಡಿ ತಾಕೊಟ್ಬಿಡ್ತು. ಇದು ಮಾನಸಿಕ. I would like to call this reaction, displacement reaction, as a heart-breaking reaction. See, it breaks lot of hearts. ಇಲ್ಲಿ ನೋಡ್ರಿ ಪಾಪ, ಈಗ ಕಾಪರ್ ಏನ್ ತಪ್ಪು ಮಾಡಿತಪ್ಪ? ಕಾಪರ್ ಕ್ಲೋರಿನ್ ಮಸ್ತ್ they were living together happily ever after. ಕಾಪರ್ ಮತ್ತು ಕ್ಲೋರಿನ್ ಮಸ್ತ್ ಎರಡು ಒಂದಕ್ಕೊಂದು ನೋಡಿ ಇದ್ವು. ಈ ಐರನ್ ಬಂದು ಕೆಡಿಸಿ ಕಾಪರ್ ಅನ್ನು ಒದ್ದು ಹೊರಗೆ ಹಾಕಿ ತಾ ಬಂದು ಕ್ಲೋರಿನ್ ಜೋಡಿ ಬಾಂಡ್ ಮಾಡ್ಕೊಂಡು ಮೋಸ ಅಲ್ಲ. Yes, sir. ಪಾಪ ಕಾಪರ್ ಏನ್ ಮಾಡ್ಬೇಕು, ಹೋಗಿ ಬಾರ್ನೆ ಕುಂತೈತದ ಒಂದ. ಇವೆಲ್ಲ ಅನಾಲಜಿ just for
fun. Disclaimer ಹೇಳಿದ್ರೆ ನಿಮಗೆ disclaimer, this analogy is just for fun and understanding the concept. Okay, ಇದು ಎಕ್ಸಾಂಪಲ್, ಇದರ ಎಕ್ಸಾಂಪಲ್ Displacement reaction. ಏನ್ ಡಿಸ್ಪ್ಲೇಸ್ ಆಗಿಲ್ಲ. Copper is displaced from its own solution. Yes, sir. From cuprous ಅಲ್ಲ, from cupric chloride. Yes, sir. ಅದರಾಗಿಂದ ಕಾಪರ್ ಹೊರಗೆ ಹೋಯ್ತು. ಏನ್ ಬಂತು? ಐರನ್ ಬಂತು. ಬಂದು ಏನ್ ಮಾಡ್ಕೊಂತು? ಫೆರಸ್ ಕ್ಲೋರೈಡ್ ಮಾಡ್ಕೊಂತು. This is an example for Displacement reaction. ಈಗ ಇದು ಆಕ್ಸಿಡೇಷನ್ ರಿಯಾಕ್ಷನ್ ಹೌದು ಅದು. ಇಲ್ಲಿ ಹಚ್ಕೊಳ್ರಿ. ಈಗ ಆ ತರ ಎಲ್ಲರೂ everyone is okay with the weather conditions? Yes, sir. Shall we continue? Yes, sir. ಈಗ ನಾನು ಏನ್ ಹೇಳೋದಿದೆ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಗೆ ಎಕ್ಸಾಂಪಲ್ ಆಕ್ಸಿಡೇಷನ್ ಆಗಿದೆ. ಯಾವ್ದು ಆಕ್ಸಿಡೇಷನ್ ಯಾವ್ದು ರಿಡಕ್ಷನ್ ಅಂತ ಫೈಂಡ್ ಔಟ್ ಮಾಡ್ಬೇಕು ನಾವಿಲ್ಲ. Yes, sir. ಅದಕ್ಕೆ ಆಕ್ಸಿಡೇಷನ್ ನಂಬರ್ಸ್ ಬೇಕು ನಮಗ. ಹೇಳ್ರಿ. ಎಲಿಮೆಂಟ್ ಬೈ itself 0, chlorine, halogens -1 positive with oxygen, ಇಲ್ಲಿ ಆಕ್ಸಿಜನ್ ಇಲ್ಲ, ಅದಕ್ಕೆ ಇದು -1. ಇದು +2 ಬರಬೇಕು. ಆಗಲೇ ಹೇಳಿನ ಅದು ಬೇಕಾದ್ರೆ ನಮಗೆ ಕ್ಯಾಲ್ಕುಲೇಟ್ ಮಾಡ್ರಿ. x + 2 * -1 = 0, x - 2 = 0, x +2. ಇದು +2, ಇದು +2 ಅಂತ ಆಲ್ರೆಡಿ ಬರ್ತೀನಿ. ಇದು -1, ಇದು 0. ಯಾವುದು ಆಕ್ಸಿಡೈಸ್ ಆಗಿದೆ? iron 0, ಇದು +2 ಆದ್ರೆ increase in oxidation number, that is oxidation. Copper +2 ಇದ್ದು 0 ಆದ್ರೆ decrease in oxidation number, that is reduction. Chlorine -1 ಇದು -1 ಐತಿ, so ಅದಕ್ಕೆ oxidation ಹೋಗಿಲ್ಲ, reduction. Okay. ಈಗ ನೀವು ಹೇಳ್ರಿ, ಒಂದ್ ಸಣ್ಣ ಕ್ವಶನ್ ನಿಮ್ಗೆ ಲಕ್ಷ ಕೊಡ್ರಿ, ಮಾತಾಡ್ಬೇಡ್ರಿ ಭಾಷೆ. ಈಗ ಯಾವ್ದು ಆಕ್ಸಿಡೈಸ್ ಆಗತೈತಿ? ಅಯನ್ ಆಕ್ಸಿಡೈಸ್ ಆಗತೈತಿ. ಸೊ ನೀವು ಹೊಳ್ಳಿ ಕಂಡ ಹೋಯ್ತು ನೋಡಿ. ಇದು ಏನಾಗೈತಿ? ಆಕ್ಸಿಡೈಸ್ ಆಗೈತಿ. ಐರನ್ ಇದ್ದಿದ್ದು ಫೆರಸ್ ಕ್ಲೋರೈಡ್ ಆದಾಗ ಅದು ಆಕ್ಸಿಡೇಷನ್ ಆಗೈತಿ, ಹೌದಿಲ್ಲ? Yes, sir. ಯಾಕಂದ್ರೆ ನಾನು ಇದನ್ನು ಪೂರ ಇನ್ಕ್ಲೂಡ್ ಮಾಡ್ಕೊಳ್ತೀನಿ. ಆಕ್ಚುಲಿ ಆಗಿದ್ದು ಐರನ್ ಅಷ್ಟ ಆಕ್ಸಿಡೇಷನ್. ಕ್ಲೋರಿನ್ -1 ಇದು -1 ನ ಓದೈತಿ. ಆದ್ರೆ ನಾನು ಈ ಕಂಪೌಂಡ್ ಆಸ್ ಅ ಹೋಲ್ ಬಗ್ಗೆ ಮಾತಾಡ್ತೀವಿ ಅಂತ ಲಾಸ್ಟ್ ಕ್ಲಾಸ್ ಹೇಳ್ತಿಲ್ಲ. Yes, sir. ಸೊ ಇದು ಆದ್ರೆ ಇದು ಆಕ್ಸಿಡೇಷನ್. ಕ್ಯುಪ್ರಿಕ್ ಕ್ಲೋರೈಡ್ ಇದು ಕಾಪರ್ ಆಗ ರಿಡಕ್ಷನ್. ಸೊ ಈಗ ನಾನು ಹೇಳ್ರಿ, ಈ ರಿಯಾಕ್ಷನ್ ಒಳಗ ಆಕ್ಸಿಡೈಸಿಂಗ್ ಏಜೆಂಟ್ ಯಾವುದು? ಆಕ್ಸಿಡೈಸಿಂಗ್ ಏಜೆಂಟ್ ಯಾವುದು? ಯಾವುದು ರೆಡ್ಯೂಸ್ ಆಗ್ತಿರ್ತೈತಿ ಅದು ಆಕ್ಸಿಡೈಸಿಂಗ್ ಏಜೆಂಟ್. ಯಾವ್ದು ರೆಡ್ಯೂಸ್ ಆಗತೈತಿ? ಕಾಪರ್ ಅಲ್ಲ, ಕ್ಯುಪ್ರಿಕ್ ಕ್ಲೋರೈಡ್. ರೆಡ್ಯೂಸ್ ಆದ್ಮೇಲೆ ಬರುವುದು ಕಾಪರ್. ರೆಡ್ಯೂಸ್ ಯಾವ್ದು ಆಗತೈತಿ ಅಂದ್ರೆ ಕಾಪರ್ ಅನ್ನ, ಹೌದಿಲ್ಲ? Yes, sir. ಸೊ ಇದು ಯಾವ ಏಜೆಂಟ್? ಆಕ್ಸಿಡೈಸಿಂಗ್ ಏಜೆಂಟ್, ಬಿಕಾಸ್ itself is undergoing reduction. Yes, sir. ಯಾವುದು ರೆಡ್ಯೂಸಿಂಗ್ ಏಜೆಂಟ್? Fe. ಐರನ್. ಈಗ ಐರನ್ ಅನ್ಬೇಕು, FeCl2 ಅನ್ಬಾರ್ದು. ಅರ್ಥ ಆಗಿಲ್ಲ? Yes, sir. ಐರನ್ ಏನಾಗತೈತಿ? ಆಕ್ಸಿಡೈಸ್ ಆಗತೈತಿ. ಅಂದ್ರೆ ಅದು ಯಾವ ಏಜೆಂಟ್? Reducing agent. ಕರೆಕ್ಟ್. ಈ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಒಳಗ ಮತ್ತೆ ಎರಡು ಟೈಪ್ ಇದೆ. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಬರ್ಕೊಂಡ್ರಿ? ಯಾರು ಬರ್ಕೊಂಡಿಲ್ಲ? ಎಲ್ಲರೂ ಬರ್ಕೊಂಡ್ರಿ. ಈಗ ನಾ ಏನ್ ಹೇಳ್ತಿದ್ದೆ, ಈ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ ಅನ್ನ ಎರಡು ವೇ ಒಳಗೆ ನಾವು ಅಥವಾ ಎರಡು ಕ್ಯಾಟಗರೀಸ್ ಒಳಗೆ ಡಿವೈಡ್ ಮಾಡಬಹುದು. ಒಂದನೇದು ಮೆಟಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಇನ್ನೊಂದು ನಾನ್ ಮೆಟಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಇದು ಯಾವ್ದು? ಎದಕ್ಕೆ ಎಕ್ಸಾಂಪಲ್ ಇದೆ? ಇಲ್ಲಿ ಏನ್ ಡಿಸ್ಪ್ಲೇಸ್ ಆಗಿದ್ರಿ? ಯಾವುದು? ಕಾಪರ್ ಡಿಸ್ಪ್ಲೇಸ್ ಆಗಿದೆ ಫ್ರಮ್ ಇಟ್ಸ್ ಸೊಲ್ಯೂಷನ್. Copper is a non-metal.
Yes, sir. Copper is a metal. So this is an example for metal displacement reaction. ನಾನು ಈಗ ನಾನ್ ಮೆಟಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಡಿಸ್ಕಸ್ ಮಾಡ್ತೀನಿ. ರೆಕಾರ್ಡ್ ಆಗತ್ತೆ ಬಂದ್ರೆ ಏನು ಆಗತ್ತೆ ಒಂದೇದು ಯಾವ್ದ್ರಿ ಅದ್ರೊಳಗ ಮೆಟಲ್ ಡಿಸ್ಪ್ಲೇಸ್ಮೆಂಟ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಇದೇನು ನಾನ್ ಮೆಟಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್. ನಾನ್ ಮೆಟಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅದ್ರೊಳಗ ಮತ್ತೆ ಎರಡು ಮಾತಾಡಬಾರ್ದು. ಏನ್ ಹೇಳಾತಿದ್ದಾರೆ? Displacement reactions are further classified into two. One, metal displacement reactions, non-metal displacement reactions. Non-metal displacement reaction ಒಳಗ ಮತ್ತೆ ಎರಡು halogen displacement reaction, hydrogen displacement reaction. Non-metal displacement reactions ಒಳಗ ಎರಡು ಯಾವ್ಯಾವು? Halogen displacement reaction, hydrogen displacement reaction. If I ask you, ಇವು ಎರಡು ಇದ ಕ್ಯಾಟಗರಿ ಒಳಗೆ ಬರ್ತಾವು, ಇದು ಕರೆಕ್ಟ್ ಅಂತ ಹೇಳಿದ್ರೆ ನೀವು ಒಪ್ಪಿಕೊಳ್ತೀರೋ ಇಲ್ಲ? Yes, sir. Halogen displacement. What is halogen? 17 group elements are halogens. They are non-metals. So non-metal displacement ಒಳಗೆ ಇದು ಬರುತ್ತೆ. ಹೈಡ್ರೋಜನ್ ಮೆಟಲ್ ಅಂದ್ರೆ? No, sir. ಹೈಡ್ರೋಜನ್ non-metal. So ಇದು non-metal, ಇದು non-metal. So ಇದ್ರ ಒಳಗೆ ಎರಡು ಬರುತ್ತೆ. ಇದಕ್ಕೊಂದು ಎಕ್ಸಾಂಪಲ್ ಡಿಸ್ಕಸ್ ಮಾಡಿ ಇವತ್ತಿನ ಕ್ಲಾಸ್ ಮುಗಿಸ್ತೀವಿ. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಆಮೇಲೆ ನೀವು ಬರ್ಕೊಡಿ. ಅರ್ಥ ಮಾಡ್ಕೊಳ್ಳಿ ಫಸ್ಟ್. ಸ್ಟಾಪ್ ಟಾಕಿಂಗ್ ಆನ್ ಸೆಕೆಂಡ್. ಇಲ್ಲಿ ನೋಡ್ರಿ, ಇದು ಮ್ಯಾಗ್ನೀಸಿಯಂ ರಿಯಾಕ್ಟ್ಸ್ ವಿತ್ HCl gives magnesium chloride and hydrogen. ಇದು ನೀವು 10th ನೇ ಕಲ್ತಿರ್ತೀರಿ. Metals displace hydrogen from their acids, from strong acids. HCl is a strong acid. ಮೆಟಲ್ಸ್ ಆಸಿಡ್ಸ್ ಜೋಡಿ ರಿಯಾಕ್ಟ್ ಮಾಡಿದ್ರ ಆ ಆಸಿಡ್ ಒಳಗಿಂದ ಹೈಡ್ರೋಜನ್ ನಾವು ಹೊರಗೆ ಹಾಕ್ತಾವು ಅಂತ ನೀವು ಕಲ್ತಿರಲಿಲ್ಲ 10th ನಾಗ. ಸೊ ಮ್ಯಾಗ್ನೀಸಿಯಂ ರಿಯಾಕ್ಟ್ಸ್ ವಿತ್ HCl. ಏನಾದ್ರೆ ಈ ಮ್ಯಾಗ್ನೀಸಿಯಂ ಈ ಕ್ಲೋರಿನ್ ಸೇರಿ ಮ್ಯಾಗ್ನೀಸಿಯಂ ಕ್ಲೋರೈಡ್ ಮಾಡಿದ್ವು. ಈ ಹೈಡ್ರೋಜನ್ ಏನ್ ಉಳಿದಿತ್ತಲ್ಲ ಅದು ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಯ್ತು. ಹೌದಿಲ್ಲ? ಲಿಬರೇಟ್ ಆತಂದ್ರೆ ಅದೇನ ಡಿಸ್ಪ್ಲೇಸ್ ಆತ. ಡಿಸ್ಪ್ಲೇಸ್ ಅಂದ್ರೆ ಅಲ್ಲಿಂದ ಹೋಗುದು, ಲಿಬರೇಟ್ ಅಂದ್ರೂ ಅಲ್ಲಿಂದ ಹೋಗುದು. ಆದ್ರೆ ಲಿಬರೇಟ್ ಅನ್ನೋ ವರ್ಡ್ ನಾವು ಗ್ಯಾಸಸ್ ಯೂಸ್ ಮಾಡ್ತೀವಿ. ಸಾಲಿಡ್ಸ್ ಲಿಕ್ವಿಡ್ ಕರೆಕ್ಟ್ ಆಗಲ್ಲ. ಸೋಡಿಯಂ ಲಿಬರೇಟ್ ಆತ, ಹೈಡ್ರೋಜನ್ ಲಿಬರೇಟ್ ಆತ, ಆಕ್ಸಿಜನ್ ಲಿಬರೇಟ್ ಆತ. ಲಿಬರೇಟ್ ಅಂತ ಭಾರಿ ಮೀನಿಂಗ್ ಐತಿ, ಮಸ್ತ್ ಫಿಲಾಸಫಿಕಲ್ ಮೀನಿಂಗ್. ಲಿಬರೇಷನ್ ಅಂದ್ರ ಅಲ್ಟಿಮೇಟ್ ಅದ, ಅಂದ್ರ ಮುಕ್ತಿ, ಜೀವನದಿಂದ ಲಿಬರೇಟ್ ಆಗ್ಬೋದು. ಸಾಯುವುದಲ್ಲ, ಅದ್ರ ಬಗ್ಗೆ ಬೇಡ. ಈಗ ಮತ್ತೆ ಮುಗಿಸೋಣ್ರಿ, ಲಕ್ಷ ಕೊಡ್ರಿ. ಸೊ ಇದು ಯಾವ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್? ಹ್ಯಾಲೋಜನ್, ಹೈಡ್ರೋಜನ್.
ಅಲ್ಲಿ ಏನ್ ಡಿಸ್ಪ್ಲೇಸ್ ಆಗೈತಿ? Hydrogen. ಸೊ ಹೈಡ್ರೋಜನ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಪಟ್ಟ ಪಟ್ಟ ಆಕ್ಸಿಡೇಷನ್ ನಂಬರ್ ಹೇಳಿ. 0 ಪ್ಲಸ್ 1 ಮೈನಸ್ 1 ಪ್ಲಸ್ 2 ಮೈನಸ್ 1 0. ಹಂಗ ಪಟ್ಟ ಪಟ್ಟ ಬರೆದ್ಬಿಟ್ರ ನಮ್ಗೆ ರೂಲ್ಸು ಹೇಳಿಲ್ಲ, ನೀನು ಇನ್ನು ಪ್ರಾಕ್ಟೀಸು ಮಾಡಿಸಿಲ್ಲ. ಹೌದಿಲ್ಲ? ರೂಲ್ಸು ಹೇಳಿಲ್ಲ, ಪ್ರಾಕ್ಟೀಸು ಮಾಡಿಸಿಲ್ಲ. ಹೌದಿಲ್ಲ? ಎಲಿಮೆಂಟ್ ಬೈ ಇಟ್ ಸೆಲ್ಫ್ 0. hydrogen plus 1 halogen minus 1 group 2 elements always plus 2 chlorine minus 1 element by itself 0. correct? Yes sir. so ಯಾವುದು ಆಕ್ಸಿಡೈಸ್ ಆಗಿದೆ? ಮ್ಯಾಗ್ನೀಸಿಯಂ 0 ಇದ್ದು ಪ್ಲಸ್ 2 ಆಗೈತಿ, ಸೊ ಆಕ್ಸಿಡೈಸ್ ಆಗೈತಿ. Yes sir. ಕ್ಲೋರಿನ್ ಎಷ್ಟಿತ್ತು ಅಷ್ಟೇ ಉಳಿದೈತಿ, ಫರ್ಕ್ ಬಿದ್ದಿಲ್ಲ. ಹೈಡ್ರೋಜನ್ ಪ್ಲಸ್ 1 ಇದ್ದು 0 ಆದ್ರ ಏನಾಗಿದೆ? ರಿಡಕ್ಷನ್ ಆಗಿದೆ. ಕರೆಕ್ಟ್? ರಿಯಾಕ್ಷನ್ ಬ್ಯಾಲೆನ್ಸ್ ಇಲ್ಲ. 1 ಮ್ಯಾಗ್ನೀಸಿಯಂ ಬ್ಯಾಲೆನ್ಸ್, 2 ಕ್ಲೋರಿನ್ 1 ಕ್ಲೋರಿನ್ 2 2 ಕ್ಲೋರಿನ್ 2 ಹೈಡ್ರೋಜನ್ ಬ್ಯಾಲೆನ್ಸ್. ಈಗ ಇದು ಫಸ್ಟ್ ಬ್ಯಾಲೆನ್ಸ್ ಮಾಡ್ಬಿಡು. 2 ಕ್ಲೋರಿನ್ 1 ಕ್ಲೋರಿನ್ 2 ಕ್ಲೋರಿನ್ ಬ್ಯಾಲೆನ್ಸ್ ಆದ. 2 Kb. ಬ್ರೋಮಿನ್ ಇಲ್ಲಿ 2 ಇಲ್ಲೇ 1, ಸೊ ಇಲ್ಲಿ 2 ಇಲ್ಲೇ 2. Yes sir. bromine balance, potassium balance, chlorine balance. Done? Yes sir. ಈಗ element by itself 0. potassium always plus 1, group 1 is always plus 1. Yes sir. bromine minus 1, halogens are usually minus 1. ಇದು plus 1 minus 1, element by itself 0. ಯಾವುದು ಆಕ್ಸಿಡೈಸ್ ಆಗೈತಿ? ಬ್ರೋಮೀನ್ ಆಕ್ಸಿಡೈಸ್ ಆಗೈತಿ. Yes sir. minus 1 ಇದ್ದಿದ್ದು 0. increase in oxidation number is oxidation. Yes sir. ಕ್ಲೋರಿನ್ ಏನಾಗೈತಿ? 0 ಇದ್ದಿದ್ದು minus 1 ಆಗೈತಿ, ಅಂದ್ರ decrease in oxidation number, that is reduction. Okay? Yes ಸೊ sir. ಇಲ್ಲಿ ಏನ್ ಡಿಸ್ಪ್ಲೇಸ್ ಆಗಿದೆ ನೋಡ್ರಿ? ಹ್ಯಾಲೋಜನ್ ಡಿಸ್ಪ್ಲೇಸ್ ಆಗೈತಿ. Yes sir. ಬ್ರೋಮೀನ್ ಡಿಸ್ಪ್ಲೇಸ್ ಆಗಿದೆ ಅಂದ್ರೆ ಹ್ಯಾಲೋಜನ್ ಡಿಸ್ಪ್ಲೇಸ್ ಆಗಿದೆ. ಸೊ ಈ ರಿಯಾಕ್ಷನ್ ಏನ್ ನೋಡ್ರಿ ಇಲ್ಲಿ? ಕ್ಲೋರಿನ್ ರಿಯಾಕ್ಟ್ಸ್ ವಿತ್ ಪೊಟ್ಯಾಸಿಯಂ ಬ್ರೋಮೈಡ್ KBr. ಅದರೊಳಗಿಂದ ಬ್ರೋಮಿನ್ ಹೊರಗೆ ಹಾಕ್ಬಿಡ್ತೈತಿ. ಬ್ರೋಮಿನ್ ಅನ್ನ ಹೊರಗೆ ಹಾಕಿ ಪೊಟ್ಯಾಸಿಯಂ ಜೋಡಿ ತಾ ಬಂದ್ ಕೊಡ್ತೈತಿ. ಕ್ಲೋರಿನ್ ಪೊಟ್ಯಾಸಿಯಂ ಬ್ರೋಮೈಡ್ ಅನ್ನ ಅಟ್ಯಾಕ್ ಮಾಡಿ ಅದರಾಗಿಂದ ಬ್ರೋಮಿನ್ ಅನ್ನು ಒದ್ದು ಹೊರಗೆ ಹಾಕಿ ಪೊಟ್ಯಾಸಿಯಂ ಜೋಡಿ ತಾ ಕೊಡ್ತೈತಿ. Yes sir. ಯಾವ್ದು ಹೊರಗೆ ಹೋಯ್ತು? Bromine. bromine ಏನು? Halogen. This is an example for halogen displacement reaction. Yes sir. ಇದಕ್ಕೊಂದು ಎಕ್ಸಾಂಪಲ್ ಬರ್ಕೋರಿ. ಇಲ್ಲಿ ಸಾಕು, ಇವತ್ತಿಗೆ ಇಷ್ಟು ಸಾಕು.